ನಿಮ್ಮ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ. ಬಹಳ ಚಳಿ ಇದೆ. ಚಳಿ ಚಳಿ ಅನ್ಕೊಂಡ್ ಕೂತ್ರೆ ಚಳಿನೇ ಆಗ್ತದೆ. ಅದಕ್ಕ ಬೇಗ ಎದ್ದ ಬೇಗ ಚಳಿ ಒಳಗ ಸ್ನಾನ ಮುಗಿಸ್ಕೊಂಡ ಎಷ್ಟೊಂದು ಆಕ್ಟಿವ್ ಆಗಿದ್ದೀನಿ. ಇದೆಲ್ಲ ನಿಮ್ಮಿಂದ ಸಾಧ್ಯ ಆಗೈತಿ. ಬೆಳಿಗ್ಗೆ ಹೇಳ್ಬೇಕು, ನಿಮಗ ಡೈಲಿ ಲಾಗ್ ಎಲ್ಲ ಕಳಿಸ್ಕೊಡ್ಬೇಕು, ಎಲ್ಲರೂ ಕಾಯ್ತಾ ಇರ್ತೀರ ಅಂತ ಹೇಳಿ ಇಷ್ಟ ಆಕ್ಟಿವ್ ಆಗ ಕಾರಣ ನೀವೇ ಇದೀರಿ ನೋಡಿ. ಮತ್ತೆ ನಿಮ್ಗೆ ಇನ್ನೂ ಚಳಿ ಬಿಟ್ಟೈತೇನಿಲ್ಲ, ಇನ್ನೂ ಎದ್ದಿದ್ದೀರೇನಿಲ್ಲ. ನಿಮ್ಮ ಆರೋಗ್ಯದ ಕಡೆನೂ ಕಾಳಜಿ ತಗೋರಿ. ಮತ್ತೆ ಬೇಗ ಹೇಳ್ತಾ ಇರಿ, ನೀರ್ ಜಾಸ್ತಿ ಕುಡಿತಾ ಇರಿ. ಮತ್ತೆ ಇವತ್ತಿನ ಲಾಗ್ ಒಳಗ ನಾ ಏನೇನ್ ಸ್ಪೆಷಲ್ ಮಾಡ್ತೇನೆ ನೋಡಕ್ ರೆಡಿ ಇದೀರಲ್ಲ, ನೋಡ್ತಾನೂ ಇದ್ದೀರಾ, ಬಹಳಷ್ಟು ಸಪೋರ್ಟು ಮಾಡ್ತಾ ಇದ್ದೀರಾ. ಹಿಂಗ ಸಪೋರ್ಟ್ ಮಾಡ್ಬೇಕು. ಮತ್ತೆ ನಡೀರಿ ಇವತ್ತೇನೇನ್ ಮಾಡೋಣ, ಯಾರ್ಯಾರು ಬರ್ತಾರ, ಏನೇನ್ ಆಗ್ತದ ಭೇಟಿ ಆಗಾಕ, ಆಮೇಲೆ ನಾ ಏನೇನ್ ಕೆಲಸ ಮಾಡ್ತೀನಿ, ಏನೇನ್ ಸ್ಪೆಷಲ್ ಕಾಮಿಡಿ ನಮ್ಮ ಮನೆಯೊಳಗ ಆಗ್ತದ ನೋಡಕ್ ರೆಡಿ ಇದ್ರೆ ನಡೀದ್ ನಮ್ ಜೊತೆ ಹೋಗೋಣ. ಕಾರ್ ತೆಗ್ದೈತಿದ್ದೀರಾ, ಮತ್ತೆ ಸ್ಕೂಟಿನ ತೆಗ್ದೈತಾರ. ಬೆಳಿಗ್ಗೆ ತರಕಾರಿ ಕ್ಲೀನ್ ನಡೆದ ನಮ್ಮ ಮನೆಯೊಳಗೆ. ಸ್ಪೆಷಲ್ ಗೆವಡಿಕಾಯಿ ಸಮುಂದ್ ಫೇವ್ರೇಟ. ಎಳೆ ಸೌತೆಕಾಯಿ ತೊಗೊಂಬಂದಾರ ನಿನ್ನೆ. मत्तीग हाल मग दूध गरम केली नाही अजून भात. त्यांना वॉचमॅन त्यांना पण चहा द्यायला पाहिजे. वॉचमॅनचं बायको गावाला गेले, काल गेले. देवाचं काय करायचं त्यांना, मुलग्याचं छोट्या ते गेले तिथं जरा चहा दोघांना पण देऊया. तो शिवांना पण आहे वाटतं मोठा. काही नाही आता ಶಾಂಭವಿಂದ ಸ್ನಾನ ಆಗೈತಿ. ಬೇಗ ಎದ್ದಾಳ ಅವಳು. ಮತ್ತು ಚಿನ್ನು ಇಲ್ಲಿ ಬಟ್ಟೆ ಇಟ್ಟಾರ ಮಡ್ಚೋದ. ಅಕ್ಷರಾಗಿ ಹೇಳ್ತೇನೆ, ಬಟ್ಟೆ ಮತ್ತು ತೊಳೆಯೋ ಬಟ್ಟೆ ಸಪ್ರೇಟ್ ಮಾಡಿದ್ದೀನಿ. ಇವೆಲ್ಲ ಕೊಡ್ತೇನೆ ಅಕ್ಷರಾಗಿ ತೊಳ್ಯಾಕ. ಡಬ್ಬ ಕೊಡು ತೊಳ್ಯಾಕ ಬಂಗಾರಿ. ಇದು ಕರೆಕ್ಟ್ ಐತ್ಲ ಡ್ರೆಸ್. ಬಿಸಿ ಬಿಸಿ ಚಾಯ್ ಕುಡ್ಕೊಂತ ಏನು ಕೆಲಸ ಮಾಡ್ತಾ ಇದ್ದೀನಿ ನೋಡಿ. ಮೆಂತಿ ಪಲ್ಯ ನಮ್ಮ ಮನೆಯವ್ರ ಫೇವ್ರೇಟ್. ಮೆಂತಿ ಪಲ್ಯ ಭಾಳ ಇಷ್ಟ ಅವರಿಗೆ. ಹೊಸ ಕಡೆ ಇವು ಭಾಳ ದಿನ ಆಯ್ತು ನಾನು ಹಂಗೆ ತಂದಿಟ್ಟಿದ್ದೆ, ಯೂಸ್ ಮಾಡಿರಲಿಲ್ಲ. ಮತ್ತು ಇದು ಎಣ್ಣೆ ಜಾಸ್ತಿ ಹಾಕಲ್ಲ ಇದಕ್ಕೆ. ಮತ್ತು ಯೂಸ್ ಮಾಡೋಣ ಸಮೂ ಮೊನ್ನೆ ಪನ್ನೀರ್ ಪಲ್ಯ ಮಾಡ್ಬೇಕಾದ್ರೆ ತೊಗೊಂಡಿದ್ಲ. ಚಲೋನ ಆಯಿತು. ನಾನು ಒಂದೇ ಕಡೆ ಯೂಸ್ ಮಾಡ್ತಿದ್ದೆ, ಇದು ಒಂದು ಕಡೆ ಯೂಸ್ ಮಾಡ್ತಾ ಇದ್ದೀನಿ. ಹಿಡಿಯೋಕ್ಕೂ ಚಲೋ ಹ್ಯಾಂಡಲ್ ಅದಾವ. ಭಾಳ ದಿನ ಆಯಿತು ನಾವು ತೊಗೊಂಡಿದ್ದೆ. ಇದು ಪಲ್ಯನೂ ಮೆಂತೆ ಪಲ್ಯನೂ ರೆಡಿ ಆಗ್ಯದ ನಮ್ದು. ಚಿನ್ನು ಭಾಳ ಫೇವ್ರೇಟ್. ಮತ್ತು ಇದು ಈ ಪಲ್ಯ ಅಂತಂದ್ರೆ ನಿಮ್ಗೆ ಗೊತ್ತಾದ ಸ್ಪೆಷಲ್ ಪಲ್ಯ ನಮ್ಮ ಮನೆಗಳಿಗಿದೆ. ಸಮುಂದ ಸ್ಪೆಷಲ್ ಗೆವಡಿಕಾಯಿ. ಈ ಪಲ್ಯ ಬೆಳಿಗ್ಗೆ ತರಕಾರಿಗಳು ಎಷ್ಟೊಂದಾಗಿದಾವ. ಆಮೇಲೆ ಬೇಳೆ ಪಲ್ಯ ಅಂತಾರೆ ಇದಕ್ಕೆ, ತೊಗರಿ ಬೇಳೆ ಪಲ್ಯ. ಇದು ಭಾಳ ದಿನದಿಂದ ನಾ ಪಲ್ಯ ಮಾಡಿರಲಿಲ್ಲ. ಚಿನ್ನಗೂ ಭಾಳ ಇಷ್ಟ ಆಗ್ತದೆ. ಮತ್ತು ಈ ರೀತಿ ಟೊಮೆಟೊ ಈರುಳ್ಳಿ ಹಿಂಗೆ ಭಾಳ ಹಾಕ್ಬೇಕು ಅವರಿಗೆ. ಮತ್ತು ಈ ಪಲ್ಯ ವಾಚ್ಮೆನ್ಗಳಿಗೂ ಕೊಡೋಣ ಅಂತ ಹೇಳಿ ವಾಚ್ಮೆನ್ ನಿನ್ನೆ ವಾಚ್ಮೆನ್ ಅವ್ರ ಹೆಂಡತಿ ನಿನ್ನೆ ಊರಿಗೆ ಹೋಗ್ಯಾಳ. ಅವ್ರ ಮಗ ನಾನು ದೊಡ್ಡವ ಶಿವಣ್ಣ ಹೇಳಿ. ಮತ್ತು ಏನ ತಿಂಡಿ ಮಾಡ್ಯಾರೋ ಏನಿಲ್ಲ ಗೊತ್ತಿಲ್ಲ ನನಗೆ. ಸುಮ್ಮನೆ ಒಂದು ಚಪಾತಿ ಪಲ್ಯ ಕೊಡೋಣ ಅಂತ ಹೇಳಿದೆ. ಚಿನ್ನು ಹೇಳ್ಬೇಡಿ ಮತ್ತು ಬೈತಾರ ಭಾಳ. ಯಾಕೆ ಬೈದಾರ ಗೊತ್ತಾ, ಅವ್ರ ಕೊಡಾಕ್ ಬೈಯಲ್ಲ. ಯಾಕೆ ಇಷ್ಟು ಜೀವಾಸನ ಮಾಡ್ಕೋತಿ, ಇದೆಲ್ಲ ಯಾಕೆ ರೂಢಿ ಇಟ್ಕೊಳತಿ, ನಿನಗೆ ಎಷ್ಟೊಂದು ಕೆಲಸ ಇರ್ತಾವ ಮಾಡಕ್ಕಂತ ಹೇಳಿ ಸುಮ್ಮನೆ ನಂಗೆ ತ್ರಾಸ ಆಗ್ತದಂತ ಹೇಳಿ ಅವ್ರೇನು ಮಾಡ್ತಾರ, ನನಗೆ ಮಾಡಕ್ ಕೊಡಲ್ಲ. ಚಹಾ ಮಾಡ್ಕೊಡೋದು ಇದೆಲ್ಲ ಮಾಡ್ಕೊಡೋದು ಯಾಕೆ ಬೇಕಾಗತ್ತೆ ನಿನಗೆ, ಸುಮ್ಮನೆ ಆರಾಮಾಗಿ ಇರೋಕ್ಕಾಗಲ್ಲೇನ, ಇದು ಯಾರು ಕೊಡ್ತಾರೆ ಹಿಂಗೆ, ಏನಾದರೂ ಉಳ್ದಿದ್ದು ಕೊಡು, ಬಿಸಿ ಬಿಸಿ ಯಾಕೆ ಕೊಡ್ಬೇಕು ಕೊಡ್ತಿ ಅಂತಾರೆ. ಆದರೂ ಹಂಗಲ್ಲದ. ಏನೋ ಒಂದು ದಿನಾಲೂ ಅಂತೂ ಕೊಡೋಕ್ಕಾಗಲ್ಲ. ಏನೋ ಒಂದು ಈಗ ಅವ್ರು ಇಲ್ಲ ಅಂತಂದ್ಮೇಲೆ 1-2 ಚಪಾತಿ ಕೊಟ್ಟೆ ಅಂದ್ರೆ ಎಷ್ಟು ಪ್ರೀತಿಯಿಂದ ತಿಂತಾರೆ ಅವ್ರು. ಅಂತ ಅವ್ರ ಸಲುವಾಗಿ ಮಾಡಿದೆ. ನಾವು ತಿನ್ನೋಕ್ಕಾಗ್ತದೆ. ಬೇಳೆನ ಟೇಸ್ಟಿ ಆಗ್ತದೆ. ಇದು ಭಾಳ ಈ ಬೇಳೆ ತೊಗರಿ ಬೇಳೆ ಉಸಳೆ ಅಂತ ಹೇಳಿ ಎಲ್ಲರ ಮನೆಗಳಿಗೆ ಇದು ಮಾಡೇ ತಿಂದಿರ್ತಾರೆ. ಟೇಸ್ಟ್ ಗೊತ್ತಿರ್ತದೆ. ತೊಗರಿಬೇಳೆ ಉಸಳೆದಿಂದ ಗ್ಯಾಸು ಆಗಲ್ಲ. ಮತ್ತು ಅದು ಪಚನ ಬೇಗ, ಡೈಜೆಷನ್ ಬೇಗ ಆಗ್ತೈತೆ. ಅದೇ ಒಬ್ಬೊಬ್ರಿಗೆ ಪಿತ್ತ ಆ್ಯಸಿಡಿಟಿ ಆಗ್ತದಂತ. ಮತ್ತು ನಮಗೇನಾಗಲ್ಲ. ಇದೆ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಇದರಿಂದ ನಾವು ಆರಾಮಾಗಿ ಉಸಳೆ ನಾನು ಭಾಳ ದಿನ ಆಯ್ತು ಪಲ್ಯನ ತಿಂದಿಲ್ಲ. ಮೊಸರು ಅನ್ನ ತಿಂದು ಸಾಕಾಗಿದೆ. ಅದಕ್ಕೆ ಸ್ವಲ್ಪ ನನಗೂ ಈ ಬೇಳೆ ಮಾಡ್ಕೊಂಡು ಅವ್ರು ವಾಚ್ಮೆನ್ ಅವ್ರಿಗೆ ಕೊಡೋಣ ಅಂತ ಹೇಳಿ. ಆಮೇಲೆ ಚಪಾತಿ ಹಿಟ್ಟು ರೆಡಿ ಅದ. ಇಲ್ಲಿ ಪಟ ಚಪಾತಿ ಮಾಡ್ಕೊತೀನಿ. ಸಮೂ ಹೋಗಾಕ್ಯದಾಳ ಈಗ 9 ಗಂಟೆ ಒಳಗೆ ಅವಳು ಬಿಡಬೇಕು. ಈಗ ಪಟ್ ಒಂದು 10 ನಿಮಿಷ ಒಳಗೆ ಚಪಾತಿ ರೆಡಿ. ನಾನು ಅಕ್ಷರ ಚಪಾತಿ ಮಾಡ್ಕೊಡ್ತೀವಿ. ಆಮೇಲೆ ಚಪಾತಿ ಅವಳು
ಬಿಸಿ ಬಿಸಿ ಚಪಾತಿ ತಿಂಡಿ ಮಾಡಲಿ, ಡಬಾನು ಕಟ್ಕೊಳ್ಳಿ, ಚಿನ್ನೂ ಬರೋ ಟೈಮ್ ಆಗ್ತದ. ಮತ್ತು ನಾನು ರೆಡಿ ಆಗಬೇಕು. ಪಟ್ ಪಟ್ ಚಾಯ್ ಕುಡಿದು ನಿಮ್ಮ ಚಪಾತಿ ಹಿಟ್ಟು ನಾದಿ ಆಮೇಲೆ ಸಿಗ್ತೀನಿ. ಪಟ ಸಮೂಗಾದ್ರೂ ಡಬಾಗ ನಾ ಆದ್ರೂ ಚಪಾತಿ ಮಾಡ್ಕೊಡ್ತೇನೆ. ಭಾಳ ಗಡ್ಬಡಿ ಮಾಡಿ ನೀ ತಿಂಡಿ ಮಾಡ್ತಿಲ್ಲ, ಬೆಳಿಗ್ಗೆ ನಿಂಗೆ ಟೈಮ್ ಇರೋದಿಲ್ಲ, ಅದಕ್ಕೆ ಈರುಳ್ಳಿ ಪೇಸ್ಟ್ ಮಾಡಿಕೊಟ್ಟ ಅಕ್ಷರ ಹೇಳಿದ್ನಿ ನಾ. ಮತ್ತು ಅವಳು ಕಟ್ ಮಾಡ್ಯಾಳ ಚಾಕುಲೆ ಗೌಡಿಕಾಯಿ, ಅದು ಚಲೋ ಅದು ನಿಂಗೆ ತಿನ್ನು. ಮತ್ತು ಇದು ಮಾಡೈತಿ ಬ್ಯಾಳಿ ಪಲ್ಯನೂ ಮತ್ತು ಸೌತೆಕಾಯಿ ಗಜರಿನೂ ಕಟ್ ಮಾಡೈತಿ. ನಾವು ರಬ್ಬರ್ ಇದು ಕೆಳಗೆ ಬಂದೈತಿ ನೋಡಿ. ಶಾಂಭವನ್ ಡಬ್ಬ ರೆಡಿ ಮಾಡ್ಕೊತಾಳೆ. ಖುಷಿ ಆಯಿತು, ಅವಳು ಒಂದು ಚಪಾತಿ ಪೂರ್ತಿ ತಿಂದ ಅಂತಲೇ ಖುಷಿ ಆಯ್ತು. ಇವತ್ತು ನಾ ಅವಳಿಗೆ ಸ್ವಲ್ಪ ದಪ್ಪ ಮಾಡೋಣ, ಹೆಲ್ದಿ ಮಾಡೋಣ ಅಂತ ಇದ್ದೀನಿ. ಅಂದರೆ ಸ್ವಲ್ಪ ಭಾಳ ಸಣ್ಣ ವೀಕಾಗಿ ಆಯ್ತಿ. ಪಲ್ಯನೂ ರೆಡಿ ಆಗೈತಿ. ಡಬ್ಬ ಕೊಟ್ಕೊಳತ್ತಾಳೆ. ಈಗ ಚಪಾತಿ ನಡೆದಾವ ನೋಡಿ, ಚಪಾತಿ ಮಾಡ್ಕೋತ ಓಡಾಡ್ತಾ ಇದ್ದೀನಿ. ಇಲ್ಲಿ ಇನ್ನೂ ಒಂದು 2 ಚಪಾತಿ ಅದಾವ. ಶಾಂಭವ್ ಫೀಸ್ ತುಂಬ ಹೋಗೋದೈತಂತ ನೀವು? ಹೌದಾ? ಹ್ಞೂ ತದಾ ಎಳ್ನೀರು ಕುಡಿದ್ಲ? ಹಾಂ ಇಟ್ಕೊಮ್ಮ, ತೊಗೊಂಡು ಹೋಗ್ತೀಯ? ಕೊಡು ಅವ್ರಿಗೆ, ಪಾಪ ತಿಂದು ನೋಡಲಿ ಅವರು. ಟೇಸ್ಟ್ ಅವಾಗಿಂದವ ಇಟ್ಕೊಂಡು ಚಲೋ. ನೀರಿನ ಕ್ಯಾನ್, ನೀರ್ದವ್ರು ಬಂದಾರ, ಕರೆಕ್ಟ್ ಟೈಮ್ದಾಗ ಬಂದ್ರವ್ರ. ನಿಂದೆಲ್ಲ ತೊಗೊಂಡು ಮಾಸ್ಕ್ ಅದು ತಗೋ. ಎಷ್ಟು ಜನ ಮನೆ ಒಳಗೆ ಕೆಲಸ ನೋಡಿ, ಎಷ್ಟು ಜನ ಕೆಲಸ ಮಾಡಿದ್ರು ಮನೆ ಕೆಲಸ ಮುಗಿಯಲ್ಲ. ನೋಡಿ ಬೆಳಿಗ್ಗೆ ಸಮೂಗ ರೆಡಿ ಮಾಡೋ ಕೆಲಸ ಖುಷಿ ಎಷ್ಟು ಇರ್ತೈತಿ. ಅದಕ್ಕೆ ಸಮೂಗ ರೆಡಿ ಮಾಡಿ ಕಳಿಸ್ಕೊಟ್ಟೆ ನಾನು. ಮತ್ತೀಗ ನಾನು ತಿಂಡಿ ಮಾಡ್ಕೊತೀನಿ. ಟೈಮ್ ಆಗೈತಿ ನನಗೆ ಜಿಮ್ಮಿಗೆ ಹೋಗ್ಬೇಕಾದ್ರೆ ಮೊದಲೇ ನಾನು ತಿಂಡಿ ಮಾಡ್ಬೇಕಂತ ಹೇಳಿದೆ ನಿಮಗೆ. ಈಗ ಸ್ವಲ್ಪ ತಿಂಡಿ ಮಾಡ್ಕೊತೀನಿ. ಚಿನ್ನೊಂದು ಕೆಲಸ ನಡೆದಾವ ನೋಡಿ, ನೀರಿನ ಕ್ಯಾನ್ ಹಾಕೋದು, ತೆಗಿಯೋದು, ನೀರು ತುಂಬೋದು, ಪುಟ್ಟ ಕೆಲಸ ಭಾಳ ಇರ್ತಾವೆ. ಇವರು ಮಾಡ್ಕೋತಾ ಇರ್ತಾರೆ. ಹಂಗೆ ಮಾಡ್ಕೊಳಕ್ಕೆ ಈ ಕಡೆ ಎತ್ತಾಗೀತ ಅವ್ರಿಗೆ ಕೊಡಿ. ಹಾಂ ತೋ खेळायला तिथे आहे. ಅಲ್ಲೇನು ಆಟ ಆಡತ್ತೆ, ಸೈಕಲ್ ತೊಗೊಂಡೆ ಕಾಣಿಸದ ನೀನು. ಅದಕ್ಕೆ ಚಿನ್ನುಗಂದೆ ತಿಂಡಿ ಮಾಡ್ಲ ನೀವು ಅಲ್ಲಿ ಕಾಣಿಸತ ನೋಡಿ, ಸ್ವಲ್ಪ ಈ ಕಡೆ ಕಾಣಿಸತಾನ. ಬಾ ಕತ್ತರಾಚ ಗಾಡಿ ಅಲ್ಲ ಕೈ. ಈಗ ನಮ್ದು ಕಿಟಕಿ ಅದಾವ ಇವು. तेरे सामने वाली खिड़की में एक चांद का टुकड़ा रहता है. ಹಿಂಗೆ ಕಿಟಕಿ ಆಗ್ಬಿಟ್ಟೈತಿ. ಅದಕ್ಕೆ ಹೆಣ್ಮಕ್ಳಿಗೆ ಕಿಟಕಿ ಮಾಡಿರ್ತಾರೆ, ಏನು ಗೊತ್ತಿಲ್ಲ ಯಾಕೆ ಮಾಡಿರ್ತಾರಂತ. ಅಡುಗೆ ಮನೆಯಾಗಿಂದ ಇಲ್ಲಿಂದ ಪಾರು ಮಾಡಿ ಇಲ್ಲಿಂದ ಕೊಡೋದ ಚೂಡ ಮಾಡ್ತಾ ಇದ್ದೀವಿ ನೋಡಿ. ನೀವು ಚೂಡ ಎಲ್ಲರೂ ನನ್ನ ಅನ್ಸೋಮಟ್ಟಿಗೆ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ನಿಮ್ಗೆ ಎಲ್ಲರಿಗೂ ಚೂಡ ಇಷ್ಟ ಆಗ್ತದೆ. ನಿಮ್ಮ ಮನೆಯೊಳಗೂ ಎಲ್ಲ ಚೂಡ ಮಾಡಿರ್ತೀರ ನೀವು. ಈ ರೀತಿ ಎಲ್ಲರಿಗೂ ರೆಡಿ ಮಾಡಿ ಕೊಡಾಕ ನೀವು ಗೆಸ್ಟ್ ಬಂದಾಗ ಅದು ಚಲೋ ಆಗ್ತದೆ. ನೀವು ಒಂದು ಸ್ವಲ್ಪ ಹಸುವಾದಾಗ ಒಂದಿಷ್ಟು ತಿನ್ಬೋದು ನೀವು. ಈರುಳ್ಳಿ, ಟೊಮೆಟೊ, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಭಾಳ ಟೇಸ್ಟ್ ಬರ್ತದೆ. ನಾನು ಚೂಡ ಮಾಡಿರೋದು ಚಿನ್ನು ಸಲುವಾಗಿ. ಚಿನ್ನು ಬೇರೆ ಏನು ತಿನ್ನಲ್ಲ, ಹೊರಗಿಂದೆಲ್ಲ ತಿನ್ನಲ್ಲ, ಗೊತ್ತಿದೆ ನಿಮ್ಗೆ. ಅದ್ರ ಸಲುವಾಗಿ ಅವ್ರಿಗೆ ಇಷ್ಟು ಪ್ಲೇಟ್ ಒಳಗೆ ಹಾಕಿ ಚಿನ್ನು ಸಲುವಾಗಿನೂ ಚೂಡ ಚಿನ್ಮುರಿ ಖಾಲಿ ಆಗಿತ್ತು. ಇದು ನಮ್ಮ ಮನೆ ಒಳಗೆ ಚೂಡ ಖಾಲಿ ಆಗಿತ್ತು, ಅದಕ್ಕೆ ನಾನು ಚೂಡ ಮಾಡೋಣ ಅಂತ ಹೇಳಿ ಇವತ್ತು ಚಿನ್ನು ನಾಷ್ಟ ಮಾಡೋಕೆ ಕೊಡ್ಸೇನಿ. ಮತ್ತು ಚೂಡ ಒಂದು ಸ್ವಲ್ಪ ಟೇಸ್ಟ್ ಮಾಡಲಿ ಅಂತ ಹೇಳಂತಲೇ ಚೂಡಾನ ತಿನ್ಕೊತ್ಕೋತಾರೆ ನೋಡಿ. ಟೈಮ್ 11:30 ಆಗಿಬಿಟ್ಟು. ಚಿನ್ನು ಮೇಲೆ ನಾನು ಶಾರ್ಟ್ಸ್ಗಳಿಗೆ ಹಾಡು ಹಾಕೋತ ರೆಡಿ ಮಾಡ್ಕೊಂಡು ಕೂತಿದ್ದೆ. ಇಲ್ಲಿ ನಾನು ಜಿಮ್ಮಿಗೆ ಹೋಗಬೇಕು, ತಯಾರಾಗಬೇಕು. ಅಷ್ಟು ತನಕ ಸ್ವಲ್ಪ ತಪ್ಪು ಸರಿ ಶಾರ್ಟ್ಸ್ಗಳೆಲ್ಲ ಅವೆಲ್ಲ ಸ್ವಲ್ಪ ಎಲ್ಲ ಎಡಿಟಿಂಗ್ ಮಾಡಿಬಿಡ್ಬೇಕು. ಚಾವಿ ಇದೆ ಅಂತ ತೊಗೊಳ್ಳಿ. ಅಲ್ಲ ಹೋಗಿಲ್ಲ ಇವತ್ತು? ಹೆಂಗ ಚಪಾತಿ ಪಲ್ಯ ಹಾಂ ಚಲೋ ಆಯ್ತು, ಇಷ್ಟ ಆಯ್ತು. ನೀನು ಸಲ ಬೆಳಿಗ್ಗೆ ಗಡ್ಬಡಿ ಮಾಡಿದೆ. ನೀ ಸ್ಕೂಲಿಗೆ ಹೋಗ್ತೀವಿ ಅಂತ ಮಾಡ್ಕೊಟ್ಟೇನಾ? ಮತ್ತು ಅಮ್ಮಾಯಿ ಒಬ್ರವ್ರು ಬರತ್ತಾರಂತ ಫೋನ್ ಮಾಡಿದ್ರು. ಮನೆ ಸ್ಕೂಲಿಗೆ ಯಾಕೆ ಹೋಗಿಲ್ಲ? ನಾನೀಗ ಚಪಾತಿ ಪಲ್ಯ ಬೆಳಿಗ್ಗೆ ಯಾಕೆ ಕೊಟ್ಟೇನು ಗೊತ್ತೈತಿ? ಇವ್ರು ಬಂದ್ರೆ ನೀ ಗಾಡಿ ತೊಗೊಂಡು ಗಾಡಿದ ಆವಾಜ್ ಬಂದ್ರೆ ಓಡಿ ಬರ್ತೀವಿ ಬಾಗ್ಲ ತೆಗಿಯಾಕ. ಎಷ್ಟು ಅವ್ರ ನೀ ಕೆಲಸ ಮಾಡುವ, ನೀ ಕೈಯಾಗ ಕೆಲಸ ಮಾಡ್ತೀವಿ. ಈ ಥರ ಮಕ್ಕಳಂದ್ರೆ ಇವ್ರಿಗೆ ಭಾಳ ಇಷ್ಟ. ಮೊದಲಿಂದನೂ ಹಂಗೆ ಅಂದ್ರೆ ಹೇಳೋಕ್ಕಿಂತ ಮೊದಲು ಮಾಡ್ಬೇಕು ಅವ್ರಿಗೆ. ಹಂಗೆ ನೀವು ಓಡ್ಕೊತ ಬರ್ತೀಲ್ಲ, ಅದು ಏಕ್ದಮ್ ಪಾಪ ಅನ್ನಿಸ್ತೈತೆ. ಅಯ್ಯೋ ಓಡ್ಕೊತ ಬರ್ತಾ ನಾವು ಅಂತ ಅನಿಸ್ತದೆ.
ಅದಕ್ಕೆ ಅವ್ರಿಗೆ ಹೇಳಿದೆ ನಾನು ಚಪಾತಿ ಪಲ್ಯ ಕೊಟ್ಟೇನ್ರಿ. ಹಾಂ ಆಯ್ತು ಚಲೋ ಆತಂದ್ರೆ ಬಿಡ್ರಿ ಆಮೇಲೆ ಬೇಗ ನೋಡಿ ಹೋಗ್ತಾ ಇದಾರೆ ಇವ್ರ. ಈಗ ನಾ ಇವತ್ತು ನಿಮ್ಗೆ ಈ ಅಕ್ಷರಗಳು ತೋರಿಸ್ತೀನಿ ಏನೇನು ಬರ್ದಾರ ಆಗೈತಿ. ಎಲ್ಲ ಹೊಸವಾಗಿ ಎಲ್ಲ ಮಾಡ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗೈತಿ, ಎಷ್ಟೊಂದು ಖರ್ಚುಗಳು ಮಾಡ್ತಾರೆ. ಭಾಳ ಚಲೋ ಅನ್ಸತೈತಿ ಎಲ್ಲ ನೋಡಕ್ಕೆ. ಈ ರೀತಿ ಮಾಡ್ಕೊಂಡಿದ್ದಾರೆ. ನಾ ಬಂದು ಒಂದ್ಸರಿ ಎಲ್ಲ ಅವ್ರದ್ದು ವಿಡಿಯೋಗಳು ಮಾಡ್ಕೋತೇನೆ. ಭಾಳ ಚಂದ ಮಾಡ್ಯಾರ. ಹೊಸ ಹೊಸ ಐಟಮ್ಸ್ಗಳು ಇರ್ತವೆ. ನಂದು ಕ್ಲಾಸ್ ಮುಗಿದೀಗ ಅಲ್ಲಿ ಕುಂತಿದ್ದೀನಿ. ಚಿನ್ನ ದಾರಿ ಗೊತ್ತಾ ಕುತ್ಕೊಳ್ಳೋಕೆಲ್ಲ ಮಾಡಿದ್ದಾರೆ ಇಲ್ಲಿ ನೋಡಿ. ನಮ್ಮ ಕಾರ ಅಷ್ಟೊಂದು ಅನುಕೂಲ ಆಗ್ತದೆ ನಮಗೆ. ಬರ್ತಾ ಇದ್ದಾರೆ ನೋಡಿ ಚಿನ್ನು. ಏನೋ ಲ್ಯಾಪ್ಟಾಪ್ ಕೆಲಸ ಮಾಡ್ಬೇಕು ಕೂತಿದ್ರು ಅವ್ರು ಇವತ್ತು. ಭಾಳ ತನಕ ಬಂದ್ರೆ ಗಾಡಿ ಟರ್ನ್ ಮಾಡ್ಕೊಂಡು ಬರೋವ್ರೀಗ ನೋಡಿ. ಎಷ್ಟು ಸ್ವ್ಯಾಗಳು ಬರ್ತಾರೆ. ಹಿಂಗಿರ್ತಾರೆ ನೋಡಿ ಮನೆಯವ್ರು ಯಜಮಾನ್ರಂದ್ರೆ. ಟರ್ನ್ ಮಾಡ್ಕೊಂಡು ಬರ್ತೀರಾ ಮಾಡ್ಕೊಳ್ಳೋದು ಗಾಡಿ. ಅಲ್ಲಿಂದ ಪಾಪ ಹೋಗೋದು ಮತ್ತೆ ಬರೋದು ಮತ್ತೆ ಕರಿಯಕ್ಕೆ ಹೋಗೋದು. ಮಾಡ್ಕೊಂಡಿದ್ರಾ? ಹಾಂ ಏನೋ ಗಾರ್ಡನ್ ಬಂದಮೇಲೆ ಗಾರ್ಡನ್ ನೋಡದೆ ಹೋಗಕ್ಕೆ ಮನಸ್ಸಾಗಲ್ಲ. ಇರೋದ್ರಾಗ ಟೈಮ್ ತಕ್ಕೊಂಡೆ ಒಂದೊಂದ್ಸಲ ಹಂಗೆ ಹೋಗಿರ್ತೀನಿ. ಖರೆ ಈಗ ಮೆಕ್ಕೆಜೋಳ ಗಿಡಗಳ ಇವು ನೋಡಿ ಬರ್ಬೇಕು ಅನಿಸ್ತು. ಚಿನ್ನು ಎಷ್ಟು ಚಂದ ಹಚ್ಚಿದ್ದಾರೆ ಎಲ್ಲ ಗಿಡಗಳು. ಮತ್ತು ಕಡ್ಲಿಪಲ್ಲೆ ಯಾವಾಗ ಹರಿಯೋಣ ನೋಡ್ರಿ. ಯಾವಾಗ ಹರಿಯಕ್ಕೆ ಬರ್ತೀರಿ? ಕಡ್ಲಿಪಲ್ಲೆ ಎಷ್ಟೊಂದು ಬಂದದ. ಕಡ್ಲಿಪಲ್ಲೆ ಮಾಡೋಣ ಅಂತ. ಆಮೇಲೆ ಕರಿಬೇವು ಬರ್ತಾಯಿದೆ. ಇವತ್ತು ಚೂಡ ಮಾಡಿದೆ ಅಲ್ಲ, ಅದಕ್ಕೆ ನನಗೆ ಕರಿಬೇವು ಬೇಕಾಗಿತ್ತು ಚೂಡ ಸಲುವಾಗಿ. ಅದ್ರ ಸಲುವಾಗಿ ನಾವು ಕರಿಬೇವು ಗಿಡ ಹಚ್ಚಿದ್ದೀವಿ. ಇಲ್ಲೊಂದು ಬರ್ತಾಯಿದೆ, ಆಮೇಲೆ ಅಲ್ಲೊಂದು ಸೈಡಿಗೆ ಒಂದು ಅಲ್ಲೊಂದು ಬರ್ತದೆ. ಹೂವಿಂದ ಎಷ್ಟು ಘಮ ಘಮ ವಾಸನೆ ಬರ್ತಾಯಿದೆ ನೋಡಿ. ಈ ಹೂವಿನ ವಾಸನೆ ಅದ ಅಂತ ಗೊತ್ತೇ ಇರಲಿಲ್ಲ ನಂಗೆ. ವಾವ್. ಅದೇ ಈ ಹೂವಿನ ವಾಸನೆ ಅದ. ಸೂಜಿ ಮಲ್ಲಿಗೆ ಐತೆ ನೋಡಿ. ಇದು ಸಾದಾ ಅಂತ ತಗೊಂಡಿದ್ದೇನಾ? ಹಾಂ ತುಂಬಿದೆ. ಆಮೇಲೆ ಇವು ಸ್ವಲ್ಪ ಆಗ್ತಾ ಇದಾವೆ. ಗುಲಾಬಿ ಆಗ್ತಾ ಇದೆ. ಮತ್ತು ಅಬೋಲಿ ಹೂವು ಮಿಕ್ಸ್ ಮಾಡಿ ಅದ್ರ ಜೊತೆ ಹಾಕೊಂಡೆ ಅಂದ್ರೆ ಚೆಂದ ಅನಿಸ್ತದೆ. ನನಗೂ ಇಷ್ಟ ಆಗ್ತದೆ. ಒಗಿತಾ ಇದ್ದಾರೆ ಅಲ್ಲಿ. ಅದು ಒಣಗೈತೆ ಅಂತ ತೆಗೆದು ಒಗಿತಾ ಇದ್ದಾರೆ ಈ ರೀತಿ. ಒಣಗಿದ್ದ ಅವಾಗಿಂದ ಅವಾಗ ಎಷ್ಟು ಆವಾಜ್ ಮಸ್ತ್ ಬರತೈತೆ ನೋಡಿ. ಅದು ಗಂಟೆ ಇದೆ ಕೈಲಿ ಬರ್ತಾ ಇದ್ದೇನಾ? ಅದು ಗೊತ್ತಾರಂತ ನೋಡಿ. ಅವ್ರಿಗೇನಪ್ಪ ನಿದ್ದೆ ಬಂತಂದ್ರೆ ಎಲ್ಲಾದರೂ ಹಾಸಿಗೆ ಸಿಕ್ಕಿದ್ರೆ ಸಾಕು, ಅವ್ರು ಆರಾಮ್ ನಿದ್ದೆ ಮಾಡ್ತಾರೆ. ನಿದ್ದೆ ಬಂತಂದ್ರೆ ಕಂಟ್ರೋಲ್ ಆಗಲ್ಲ. ಹಸು ಬಂದು ಆತಂದ್ರೆ ಕಂಟ್ರೋಲ್ ಆಗಲ್ಲ. ಸಿಟ್ಟು ಬಂತಂದ್ರೆ ಕಂಟ್ರೋಲ್ ಆಗಲ್ಲ. ಹಿಂದೆ ಬಂತಲ್ಲ ಕಮ್ಮಿ ಅನಿಸ್ತಾ ಇದ್ದಾವೆ. ಭಾಳ ನಾಯಿಗಳು ಇದ್ದಪ್ಪ. ಏನು ಹೇಳೋದನೇ ಇಲ್ಲ ಅದು. ಮತ್ತು ನಂಗೆ ಕರ್ಯಾಕೆ ಬಂದು ಮತ್ತು ಈಗ ಮಲ್ಕೊಳ್ಳಿಲ್ಲ ಏನಿಲ್ಲ. ಚಿನ್ನು ಪಾಪ ಈಗ ಅವ್ರಿಗೆ ನಿದ್ದೆ ಬಂದೈತಿ. ಊಟ ಮಾಡಿ ಸ್ವಲ್ಪ ಮಲ್ಕೊಳ್ಳಿ. ಈ ಹೊರಗಡೆ ಫುಲ್ ಚಳಿ ಆಗ್ತಾ ಇದೆ. ಆಮೇಲೆ ಹವಾ ಅಂತೂ ಸರಿ ಸ್ವಲ್ಪ ಇಲ್ಲ. ಮತ್ತು ಜಿಮ್ ಮಾಡಿ ಇವತ್ತಿನ ದಿನ ಜಿಮ್ಮದಾಯಿತು. ಈಗ ನಾನು ಸ್ವಲ್ಪ ಊಟ ಮಾಡ್ತೀನಿ. ಮತ್ತು ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿ, ಅದು ಜಿಮ್ ಮಾಡಿ ಬಂದಮೇಲೆ ಸ್ವಲ್ಪ ಟಯರ್ಡ್ ಆಗ್ತದೆ, ನಿದ್ದೆ ಬಂದಂಗೆ ಆಗ್ತದೆ. ಅದಕ್ಕೆ ಚಿನ್ನುಗೆ ಹಂಗೆ ಆಗ್ತೈತೆ ಗೊತ್ತಿಲ್ಲ ನಂಗೆ. ಇನ್ನೇನು ಊಟ ಇಟ್ಕೊಂಡು ಕೂತಿದ್ದೀನಿ. ಇವತ್ತು ಭಾಳ ದಿನ ನಂತರ ಇದು ಪಲ್ಯ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಮೊಸರು ಆಗಿಲ್ಲ ಸರಿಯಾಗಿ. ಮೊಸರು ಬರೀ ನೀರೈತಿ. ನೋಡಿ ಹಾಲು ಐತಿ, ಮೊಸರು. ಮತ್ತೆ ನಾವು ಊಟ ಮಾಡ್ತಾ ಇದ್ದೀವಿ. ಯಾರು ಬಂದಿದ್ರು? ಅವರು ಬಿಡ್ಕರ್ ಇಲ್ಲಪ್ಪ, ಯಾವ್ದಂಗೆ ಬಂದ್ ಮಾತಾಡಿಲ್ಲ. ಸರಿ. ಮತ್ತೆ ಸಂಜು ಅವರ ಶಶಾಂಕರ. ಶಶಾಂಕ್. ಸರಿ, ಯಾವ್ದಾದ್ರು ಪೇಷಂಟ್? ಈ ಮಧ್ಯಾಹ್ನ ಬರ್ತಾರೆ. ಇನ್ನೊಂದು ಬರ್ತಾರೆ ಸ್ವಲ್ಪ ಜನ. ಓಕೆ. ಹೆಂಗದ ಕ್ಲೈಮೇಟ್? ಕ್ಲೈಮೇಟ್ ಈಗ ನಾರ್ಮಲ್ ಆಯ್ತು. ಈ ಕಡೆ ಸ್ವಲ್ಪ ಇವತ್ತು ಹೆಚ್ಚಿಗಿತ್ತು. ಹೌದಾ? ಅವ್ರ ಹುಡುಗೋದು ಕಟ್ಟಿಂಗ್ ಮಾಡಿಸ್ಕೊಂಡ್ ಬಂದಾರೆ. ಇವೊಂದು ಜಮ್ಮಪ್ಪದ. ಚಲೋ ಆಯ್ತು. ಬಾಲ್ಸು ಮಾಡಿಸ್ಬೇಕು ಅಂತ ಇದ್ನಿ. ಅದೇನು ಬೆಳಿಗ್ಗೆ ಮಾಡ್ಸ್ಕೊಂಬಂದೆ. ಆಯ್ತು ಮಾಡ್ಕೊಂಡು. ಓಕೆ, ಬಾಯ್. ನಂದು ಊಟ ಆಯ್ತು ಈಗ. ರೊಟ್ಟಿ ಪಲ್ಯ ಭಾಳ ದಿನದ ನಂತರ ತಿಂದೆ. ಚಲೋ ಅನಿಸ್ತಾ ಇದೆ. ಸ್ವಲ್ಪ ಖಾರ ಆಗಿತ್ತು, ಪರವಾಗಿಲ್ಲ, ನಡೀತದೆ. ತಿಂದೆ. 4:30 ಆತ. ನಾನು ಸ್ವಲ್ಪ ರೆಸ್ಟ್ ಮಾಡಿದ್ದೆ. ಶಾಂಭವಿ ಬಂದೇ ಬಿಟ್ಟರು. ಆವಾಜ್ ಇಲ್ಲ. ಈಗ ಎದ್ರು ನೋಡು. ಅವಾಗಿಂದ ಮಲ್ಕೊಂಡಿದ್ರು. ಸ್ವಲ್ಪ ಬೇಗ ಮಲ್ಕೊಂಡಿದ್ರು.
ಏನದ ತಂಪು ಗಾಳಿ ಭಾಳ ಬಿಟ್ಟೈತಿ ಇವತ್ತು ಮುಗಿಸ್ಕೊಳ್ಳೋಣ ಪಟ ಪಟ ಮತ್ತು ಜಿಮ್ಬಾಗೆ ಹೋಗ್ಬೇಕಾಗ್ತದೆ ನಂಗೆ ಅಕ್ಕಿದ ಮಖಾನೆ ಫ್ರೈ ಮಾಡತ್ತಾಳ ಮಖಾನೆ ತೊಗೊಂಬಂದಿದ್ದೆಲ್ಲ ಅದೆಲ್ಲ ರೆಡಿ ಮಾಡ್ಕೊಳತ್ತಾಳ ಆಮೇಲೆ ನಾನು ಫಿಶ್ ಫ್ರೈ ಮಾಡ್ತಾ ಇದ್ದೀನಿ ಮತ್ತು ಸಾರು ಮಾಡೋಣ ಫಿಶ್ ನೋಡೋ ಮಟ 6 ಆಗ್ತದೆ ಭಾಳ ಬೇಗ 6 ಆಗಕ್ಕೇನು ಭಾಳ ಟೈಮ್ ಇಲ್ಲೀಗ ನೋಡೋ ಮಟ ರೆಡಿ ಆಗ್ಬೇಕು ಚಪಾತಿ ಬೆಳಿಗ್ಗೆನೇ ಮಾಡಿದ್ದೆ ನಾನು ಬೇಗ ಆಮೇಲೆ ಅವಳಿಗೆ ಇದು ಮಾಡಿಕೊಟ್ಟೆ ಮೀನು ಹುರಿ ಟೇಸ್ಟ್ ಅದಾವ ನಾತಾಳ ಇಲ್ಲಿ ನೋಡಿ ಇವತ್ತು ನಂದು ಚಾಯ್ ಗ್ಲಾಸ್ ಚೇಂಜ್ ಆಗೈತೆ ಚಿನ್ನು ಇಷ್ಟು ಕಾಡಿಸ್ತಾ ಇದ್ದಾರಲ್ಲ ನನಗೆ ಎಷ್ಟು ಚಹಾ ಕುಡಿತಿ ನಾ ಚಹಾ ಎಷ್ಟು ಕುಡಿತೀನಿ ಅಂತ ನಿಮಗೆ ತೋರಿಸ್ತೀನಿ ಇಷ್ಟು ನಂದು ಚಾಯ್ದ ಕಪ್ಪದ ಇದು ಎಲ್ಲರೂ ನಾರ್ಮಲ್ ಕುಡಿಯೋದಂತಂದನ ಗ್ಲಾಸ್ ಐತಿದೆ ನನಗೆ ಕಾಜಿನ ಗ್ಲಾಸ್ ಭಾಳ ಇಷ್ಟ ಆ ಗ್ಲಾಸ್ ನಂದು ಇವತ್ತಿಂದ ಚಾಯ್ದು ಚೇಂಜ್ ಆಗೈತಿ ನನಗೆ ಚಾಯ್ ಇಷ್ಟು ಸಾಕು ಭಾಳ ಆಗ್ತೈತೆ ನನಗಿದೆ ಆಮೇಲೆ ಶಾಂಭವಿ ನಿಮ್ಗೆ ಟಿಪ್ಸ್ ಕೊಡತ್ತಾಳ ಇದೆ ಈ ಏನು ಟಿಪ್ಸ್ ಅಂದ್ರೆ ಫ್ರಿಜ್ ಒಳಗಿಂದ ಒಣ ಕೊಬ್ಬರಿ ತೆಗೆದ್ಲು ಏನು ಮಾಡಿದ್ರು ಒಡಿವಾದಾಗಿತ್ತದ ಆಮೇಲೆ ಈ ರೀತಿ ಮಾಡೋದಂತ ನೋಡಿ ಹಿಂಗೆ ಕರೆಕ್ಟ್ ಸೈಜ್ ಮಾಡ್ಕೊಂಡು ಈ ರೀತಿ ಪೀಸಸ್ ಮಾಡಿ ಅವಳು ಒಂದು ಸ್ವೀಟ್ ತಯಾರು ಮಾಡತ್ತಾಳ ಮಖಾನೆ ಬಾಯ್ ಟೈಮ್ ಆಯ್ತು ನಡೀರಿ ಇದು ನಂಗೆ ಎಷ್ಟು ಲೇಟ್ ಆಗ್ತಾ ಇದೆ ಬರೀ ಒಂದು 2 ನಿಮಿಷ ಐತೆ ಅಂತ ಹೇಳ್ತೇನೆ 6ಕ್ಕೆ ಮತ್ತೇನು ಮೆಸೇಜ್ ಯಾರಿಗೂ ಹಾಕೋತ್ ಕೂತಾರ ಇವತ್ತ ತಂದ್ರ ಯಾವಾಗ ಬಂದಿ ಊರಿಂದ ತಂದ್ರ ಸೈಕಲ್ ಹೌದು ಎಷ್ಟು ಹೊಸ ಸೈಕಲ್ ದೋಸ್ತಿ ದರ್ಬಾರ್ ಅಂತ ಬರ್ದೈತ್ಲ ಇಷ್ಟು ಕೆಲಸ ಮಾಡ್ತಿ ಮತ್ತು ನೀವು ಹೋದ್ಮೇಲೆ ಹೆಂಗೆ ನಮ್ದು ನೀವು ಹೋಗವ್ರಲ್ಲ ಮತ್ತೆ ಬಿಟ್ಟು ಇಲ್ಲಿ ಓ ಓಕೆ ಮಾ ಫೋಟೋ ಕಳಿಸ್ತೀನಿ ನಿಂಗ ಅದೇ ಅಲ್ಲಿದ್ದು ಅದ ತಗೊಂಬರಲ್ಲ ಗ್ರೀನ್ ಕಲರ್ ಆ ಕಡೆ ಹಿಂದಲ್ಗ ದಾರಿ ಈ ಕಡೆ ಗಣೇಶ್ಪುರ ದಾರಿ ಈ ಕಡೆಯಿಂದ ಬೆಳಿಗ್ಗೆ ಆ ಕಡೆ ಹಿಂದಲ್ಗ ಹೋಗ್ತೀವಿ ಈ ಟೈಮ್ನಾಗ ಗಣೇಶ್ಪುರ ಹೋಗ್ತೀವಿ ಬಾಯ್ ಥ್ಯಾಂಕ್ ಯು ನಾನು ಜೊಬ್ಬಾಗ ನಡೀರಿ ವೆಂಕಟೇಶ್ವರ ಶಾಪು ಬಂತ ನಡಿ ವೆಂಕಟೇಶ್ವರ ದಿನಾಲೂ ಶಾಪಿಂಗ್ ಆಗ್ತಾ ಇದೆ ನಮ್ಗೆ ಇಲ್ಲಿ ಸಮೂಹ ಐಟಮ್ಸ್ ಇಲ್ಲೇ ಸಿಗ್ತಾವ ಶಾಂಬು ಖಜೂರ್ ಬೇಕಂತೆ ಚಿನ್ನ ಬಾಯಿ ತೊಗೊಂಡು ಹೋಗ್ತಾ ಇದ್ದಾರೆ ಹಂಗೆ ಒಂದು ಬ್ರಷ್ ಬೇಕಾಗೈತಿ ಬರ್ಲಾ ಬಾತ್ರೂಮ್ ತೊಳೆಯೋದ ಅಲ್ಲೆಲ್ಲ ಇದೆ दोन्ही एकच आहेत का कलर चेंज आहे हेच कलर राहू दे की हे वाला हां लई दिवसापासून हुडकाल तो मी ಇವುಗಳಿಗೆ ಎಷ್ಟೊಂದು ರಶೀದೆ ನೋಡಿ ಎಲ್ಲಿ ಕ್ಯೂ ಹಚ್ಚಿದ್ದಾರೆ ನಾವು ತೊಗೊಂಬರ್ತೇವಲ್ಲ ಬಾಳು ಅವನು ಇಲ್ಲಿ ಊರಿಗೆ ಹೋಗ್ಯಾನಂತ ಅದೇ ಪ್ರಕಾಶ ಓಡ ಬಂದ ನೋಡಿದ್ರ ಎಷ್ಟಾಯ್ತು ಟೈಮ್ ಹೌದಾ ಬರ್ಲಾದ ತೊಗೊಂಬಂದಿನಿ ನೋಡು ಇತ್ತಲ್ಲ ತೊಗೊಂಡ್ರ ಇದೆ ನಮ್ಮ ಬಾತ್ರೂಮ್ದಾಗ ನಾ ತಂದೀನಿ ಹೌದು ಮತ್ತೆ ಈಗ ರಿಟೈರ್ಮೆಂಟ್ ಆಗೈತ್ಲ ಮತ್ತೆ ಎಲ್ಲ ಶಾನೆ ಆಗ್ಬೇಕಲ್ಲ ನಾನು ಆದ್ರೂ ಇಷ್ಟು ಸಂತಿ ಆತ ನಿಂಗೆ ತಂದು ನಿಂಗೆ ನಿನ್ನ ಹೆಸರು ಹೇಳಿ ನಾ ತಿನ್ನೋದು ಮಾಡ್ತೇನೆ ಅಷ್ಟೇ ನೀನು ತಿನ್ನು ನಾನು ತಿನ್ನು ಮತ್ತೆ ತಂದೆ ನಂಗೆ ಇವತ್ತು ಹಾಂ ಜೀರಾ ನಂಗೆ ಆಗ್ತೈತ್ಲ ಇದು ಸುಮ್ಮನೆ ಅದು ಇದು ಅದು ಇದು ಹೊಸ ತಂದೀನಿ ಈ ಸಲ ಟೇಸ್ಟ್ ನೋಡೋಣ ಇದು ಸೋಯಾ ನೋಡೋದ ಗೊತ್ತಿಲ್ಲ ನೋಡಲ್ಲಿ ಮೇಲೆ ಬರ್ದ ಅದು ಚಲೋ ಅನ್ಸ್ತದ ತರೋಣ ಅಂತ ತಂದೇನಿ ಇಷ್ಟು ಸಾಮಾನು ತಂದೇನೆ ಆಮೇಲೆ ಈ ಟೂತ್ ಪೇಸ್ಟ್ ಇದು ತಂದೇನಿ ವಿಕೋದ ಇಲ್ಲಲ್ಲಿ ಅದಕ್ಕೆ ಮಿಸ್ವಾಗ್ ತಂದೇನಿ ನೋಡೋಣ ಅಂತ ನಂಗೆ ಹಾಂ ಹಾಲ್ವಳನ್ನ ಹಾಕೊಂಡು ತಿನ್ನಾಕಿದೆ ಅಂತ ತಾಕತ್ ಬರಕ್ಕೆ ಯಾಕಂದ್ರೆ ಶಕ್ತಿ ಬೇಕಲ್ಲ ನನಗೂ ಈಗ ಚಾ ಅಂತ ಹೇಳಿ ಹಿಂಗೆ ಮಾಡ್ಕೊಂಡು ಕೊಡ್ರತ್ತೇನಿ ಒಂದು ನೀವರಿ ಬರೀ ಬೈಯಾತಿ ಅದಕ್ಕೆ ಚಾ ಬಂದ್ ಮಾಡಾಕಿದೇನಿ
ನಾ ಚಹಾ ಬಿಡಾಕಿದೇನಿ ನೋಡಿ, ನಾ ಚಹಾ ಬಿಡಾಕಿದೇನಿ. ನೋಡಿದ್ರ ಚಹಾ ಕುಡಿಯೋದ್ರಿಂದ ನನ್ನ ಮೈ ಒಳಗೆ ಬ್ಲಡ್ ಜಾಸ್ತಿ ಆಗ್ತಾ ಇಲ್ಲ ಅಂತ ಮನೆ ಒಳಗೆ ಡಾಕ್ಟರ್ ಅದಾರಲ್ಲ ಅವ್ರು ಹೇಳ್ಯಾರ. ಅದ್ರ ಸಲುವಾಗಿ ನಾ ಚಹಾ ಬಿಡಾಕಿದೇನಿ, ಇಷ್ಟ ಕುಡಿಯಾಕಿದೇನಿ. ಆಮೇಲೆ ನಾ ಚಹಾ ಬಿಡಾಕಿದೇನಿ. ಸ್ವಲ್ಪ ಇಷ್ಟ ಕುಡಿತೇನೆ ಈಗ ಸದ್ಯಾಗ. ಮತ್ತೆ ಈಗ ನಾನು ಏನೇನು ತಗೊಂಬಂದಿದ್ದೀನಿ ತಿನ್ನಾಕ. ಹೌದಾ? ವಾವ್, ಘಮ ಘಮ ಘಮ. ಅಪ್ಪ ಅಂತೂ ಬಂದು ತಿಂತಾರ ಈಗ. ನಂಗೆ ಇದಾಗಲ್ಲ, ನನ್ನ ದುಶ್ಮನ ಐತಿದ, ನನ್ನ ದುಶ್ಮನ ಐತಿದ. ಅಲ್ಲ, ನಂಗೆ ಇದ್ರದ್ದು ಭಾಳ ಕೆಟ್ಟ ನನ್ನ ಪರಿಸ್ಥಿತಿ ಆಗಿತ್ತ. ನಾ ಹಿಂಗೆ ಏನಾಗ್ತೈತಿ ಏನಂತ ಇಲ್ಲ, ನಂಗೆ ಅದ ಗೊತ್ತಿಲ್ಲ. ಹಂಗ ನಾ ಒಂದೇ ತಿನ್ನುವಾಗ ನಂಗೆ ಆಗಿತ್ತು. ಹಸಿ ನೆನೆಸಿ ತಿಂದಿದ್ದೆ ಆ ದಿನ ನಾ ಉಳ್ದಿದ್ದ ದೊಡ್ಡದ ಪುನರ್ಜನ್ಮ ಆದಂಗೆ ಆಗೈತಿ. ನನಗೆ ಭಾಳ ಕೆಟ್ಟ ತ್ರಾಸ ಆಗೈತಿ. ಅಲರ್ಜಿ ಗೊತ್ತಿಲ್ಲ ನಂಗೆ. ಹೌದಾ? ಇಲ್ಲಿ ನೋಡಿ ಮನೆಯೊಳಗೆ ಏನು ತಯಾರಾಗೈತಿ. ಘಮ ಘಮ ವಾಸನೆ ಬರ್ತಾ ಇದೆ. ಸ್ಪೆಷಲ್ ಡಯಟ್ ಡ್ರೈ ಫ್ರೂಟ್ಸ್ ಮಖಾನೆ ಅರ್ಧ ಲಡ್ಡು. ಈ ಲಡ್ಡು ಹೆಸರು ಅರ್ಧ ಲಡ್ಡು. ಇಲ್ಲಿದೆ. ಇದು ಯಾವ ಥರ ಇದೆ ಲಡ್ಡು ಅಂತಂದ್ರೆ, ಸ್ಪೂನ್ ತಗೊಂಡ ಸ್ಪೂನ್ಲೆ ಅರ್ಧ ಅರ್ಧ ಮಾಡೈತಿ. ಇದು ಡಾಕ್ಟರ್ ಅವ್ರು ಮಾಡಿದ್ದ ಲಡ್ಡು ಐತಿ. ಸ್ಟೂಡೆಂಟ್ ಡಾಕ್ಟರ್ MBBS ಸ್ಟೂಡೆಂಟ್ ಮಾಡಿದ್ದ ಲಡ್ಡು. ಅದು ಹಿಡ್ಕೊಬಾ, ಥಂಬ್ನೇಲ್ ಅದ ಹಾಕೋನು. ಯಾಕೆ ಇಲ್ಲಿ ನೋಡಿ ಏನು ಮಾಡೋದು, ಬ್ರಷ್ಗಳೆಲ್ಲ ಇಟ್ಕೊಂಡು ಇದೆಲ್ಲ ತೊಳ್ಕೊತ ಕುಂತಾಳ. ಆಮೇಲೆ ಇದು ಎಲ್ಲ ಇದೆ ನೋಡಿ ಲಡ್ಡು. ಅರ್ಧ ಲಡ್ಡು ಅಂದರೆ ಹೇಳಿದೆಯಲ್ಲ ನಿಮ್ಗೆ ಅರ್ಧ ಲಡ್ಡು ಅಂತ. ಈ ರೀತಿ ತೊಗೊಂಡು ಲಡ್ಡು ಮಾಡ್ಯಾಳ. ಆಮೇಲೆ ಇದೆಲ್ಲ ತರಿಸಿದ್ಲು ನಮ್ಮ ಕಡೆ. ಇವತ್ತೆಲ್ಲ ಅವಳು ತಂದು ಕೊಟ್ಟು ಅರ್ಧ ಹಾಕ್ಯಾಳ. ಡೇಟ್ಸ್ ಅರ್ಧ ಇಟ್ಟಾಳ. ಇದು ಮೊದಲಿನ ಪ್ಯಾಕೆಟ್ ಖಾಲಿ ಮಾಡಿಟ್ಟಾಳ. ಮತ್ತು ಮಿಕ್ಸರ್ ತರ್ಸಾಳ. ಮಿಕ್ಸರ್ ಅಂತೂ ಭಾಳ ಚಲೋ ಇಷ್ಟ ಆಗೈತೆ. ಈಗ ಭಾಳ ಚಲೋ ಐತೆ ಅಂತ ಹೊಗಳಾತಾಳ. ಮತ್ತು ಆಮೇಲೆ ನನ್ನ ಸಲುವಾಗಿ ಚಿಕನ್ ಸ್ವಲ್ಪ ರೆಡಿ ಆಗತ್ತದ. ನಂಗೆ ಬಾಡಿ ಒಳಗೆ ಎನರ್ಜಿ ಬೇಕಂತ ಹೇಳಿ ನಾನು ಚಿಕನ್ ಮಾಡ್ಕೋತಾ ಇದ್ದೀನಿ. ಇವರಿಗೆಲ್ಲ ಇಲ್ಲಿ ಶಾಂಭವಿಗೆ ಮತ್ತು ಚಿನ್ನುಗ ಫಿಶ್ ಅದಾವ ಫ್ರೈ ಮಾಡಿದ್ದ. ಮತ್ತು ಇಲ್ಲಿ ಫಿಶ್ ಸಾರು ಐತಿ ಅವರಿಗೆ. ಮತ್ತು ನನ್ನ ಸಲುವಾಗಿ ಚಿಕನ್ ಬಾಯ್ಲ್ ಆಗತೈತಿ. ಮತ್ತು ಈ ಟೈಪ್ ನಾನು ಹೊಸ ಎಣ್ಣೆ ತೊಗೊಂಬಂದಿದ್ದೀನಿ. ನಾನು ಇದು ಶೇಂಗಾ ಎಣ್ಣೆ ಯೂಸ್ ಮಾಡ್ತಿದ್ದೆ. ಶೇಂಗಾ ಎಣ್ಣೆ ಬ್ಯಾಡೀಗ ಮತ್ತು ಒಂದು ಸ್ವಲ್ಪ ಚೇಂಜ್ ಮಾಡೋಣ ಅಂತ ಫಾರ್ಚೂನ್ ತೊಗೊಂಬಂದಿದ್ದೀವಿ. ಸನ್ಲೈಟ್ ಅಂತ ಹೇಳಿ. ನೋಡೋಣ ಹೆಂಗಿದೆ ಟೇಸ್ಟ್. ಸನ್ಫ್ಲವರ್ದ ಫಾರ್ಚೂನ್. ನಾನು ಈಗ ಡ್ರೆಸ್ ಚೇಂಜ್ ಮಾಡಿ ಬಂದೆ. ಮತ್ತು ಸ್ವಲ್ಪ ಎಲ್ಲ ನನಗೆ ತಿನ್ನಾಕ ಪ್ರೋಟೀನ್ ಮಾಡ್ಕೋಬೇಕು. ಇವಾಗೆಲ್ಲ ಅಡುಗೆ ಮಾಡಿದ್ದೈತಿ. ಚಪಾತಿ, ಅನ್ನ, ಸಾರು ಎಲ್ಲ. ಮೊದಲ ನಾನು ಫಿಶ್ ಫ್ರೈ ಮಾಡಿದ್ದೀನಿ, ನಿಮ್ಗೆ ತೋರಿಸಿದ್ದೀನಿ. ಮತ್ತು ನಾನು ಈ ವಿಡಿಯೋ ಇಲ್ಲೇ ಮುಗಿಸ್ತೇನೆ. ಈಗ ಇವತ್ತಿನ ಲಾಗ್ ಹೆಂಗಾಗೈತಿ ನೀವು ಅಂತೂ ನೋಡ್ಕೊಂಡ ಬಂದಿದ್ದೀರಾ. ನಿಮ್ಗೆ ಇಷ್ಟನ ಆಗೈತಿ. ಭಾಳಷ್ಟು ನನಗೆ ಸಪೋರ್ಟ್ನು ಮಾಡ್ತಾ ಇದ್ದೀರಾ. ಭಾಳಷ್ಟು ವಿಡಿಯೋ ನಾನು ಕಂಟಿನ್ಯೂ ಬಿಡೋದ್ರಿಂದ ನಿಮ್ಗೆ ಭಾಳ ಇಷ್ಟನೂ ಆಗೈತಿ. ಕಂಟಿನ್ಯೂ ನಿಮಗೆ ನಾನು ಲಾಗನ್ನು ತೊಗೊಂಬರ್ತೀನಿ. ನೋಡ್ರಿ ನೀವು. 65 days ಚಾಲೆಂಜ್ ನೋಡಿದ್ರಾ ಎಷ್ಟು ದೊಡ್ಡ ಚಾಲೆಂಜ್ ಕೊಟ್ಟಾಗ ನಂಗೆ. ನನ್ನ ಪ್ರಯತ್ನ ಅಂತೂ ನಡೆದ. ನಾ ಮಾಡ್ತಾ ಇದ್ದೀನಿ. ನೀರು ಚಿಕನ್ ಒಳಗಿಂದ ಫುಲ್ ನೀರು ಹಚ್ಚೈತಿ. ಆಮೇಲೆ ಈಗ ನಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೇನೆ. ಮತ್ತು ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡೋಕೆ ಮರೆಯೋಕೆ ಹೋಗ್ಬೇಡ್ರಿ. ಮತ್ತು ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಭಾಳಷ್ಟು ಧನ್ಯವಾದ. ನೋಡಿ ನಮಗೆ ಧನ್ಯವಾದ ಹೇಳಿ.